ನಮಸ್ತೆ. ಇವತ್ತು ಹಬ್ಬದ ಇಂದಿನ ದಿನದ ಒಂದು ಈವ್ನಿಂಗ್ ರೂಟೀನ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಅದರಲ್ಲಿ 2 ರೆಸಿಪಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಹೋಟೆಲ್ಗೆಲ್ಲ ಹೋದಾಗ ನಮಗೆ ತಿಳಿ ಸಾರನ್ನ ಕೊಡ್ತಾರೆ. ಎಷ್ಟು ಸೂಪರಾಗಿರುತ್ತೆ ಅಂದರೆ ತರಕಾರಿ ಸಾರನ್ನ ಬಿಟ್ಟು ತಿಳಿ ಸಾರಲ್ಲೇ ತಿನ್ನೋ ಅಷ್ಟು ರುಚಿಯಾಗಿರುತ್ತೆ. ಆ ಒಂದು ತಿಳಿ ಸಾರನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ಕೂಡ ಶೇರ್ ಮಾಡ್ತೀನಿ. ಜೊತೆಗೆ ಗೋಬಿ ಗ್ರೇವಿ ಕೂಡ ನಾನಿಲ್ಲಿ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಕೆಲಸ, ಮನೆ ಕ್ಲೀನಿಂಗಿಂದ ಹಿಡಿದು ಎಲ್ಲ ದೇವ್ರ ಸಾಮಾನು ತೊಳೆಯೋದು ಅದೆಲ್ಲ ಕೂಡ ತುಂಬಾ ಕೆಲಸ ಇರುತ್ತೆ. ಇವಾಗ ಆಂಟಿ ಕೂಡ ಬಂದಿದ್ದರು, ಹಂಗಾಗಿ ಮೊದಲು ಅವ್ರಿಗೆ ಟೀ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಟೀ ಮಾಡಿ ಕೊಡ್ತಾ ಇದ್ದೀನಿ. ಅವರು ಮೆಟ್ಲು ತೊಳೆಯೋಣ ಅಂತ ಅಂದ್ಬಿಟ್ಟು ಬಂದಿದ್ದರು. ನಾನೊಂದು ಕಡೆ ಮೆಟ್ಲು ತೊಳ್ಕೊಂಡ್ರೆ ಅವರೊಂದು ಕಡೆ ತೊಳ್ಕೊಡ್ತೀನಿ ಅಂತ. ಗೋಬಿ ಇದು ಗ್ರೇವಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಫಸ್ಟು ಆಂಟಿಗೆ ಮಧ್ಯಾಹ್ನ ಅವರು ಊಟ ಮಾಡಿರಲಿಲ್ಲ, ಹಂಗಾಗಿ ರಸ್ಕು ಮತ್ತು ಒಂದು ಲೋಟ ಟೀ ಕೊಡೋಣ ಅಂತ ಅಂದ್ಬಿಟ್ಟು ಮೊದಲು ಟೀ ಮಾಡ್ತಾಯಿದ್ದೀನಿ. ನಾವೆಲ್ಲ 4 ಗಂಟೆಗೆ 4:15ಗೆ ಕಾಫಿ ಕುಡ್ದಿದ್ವಿ. ಮಗ ಪ್ರಾಕ್ಟೀಸ್ಗೆ ಹೋಗ್ತೀನಿ ಅಂತಂದ. ಅವನು ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ಗೆ ಹೋಗ್ತಾನೆ, ಹಂಗಾಗಿ ಅವನಿಗೆ ABC ಜ್ಯೂಸನ್ನ ಮಾಡಿ ಕೊಟ್ಟೆ. ಇದನ್ನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಏಕೆಂದರೆ ಏನಾದರೂ ಚಪಾತಿ ಮಾಡ್ತೀವಂದರೆ ಅದನ್ನು ನಾವು ಕಲಿಸ್ಕೊಂಡು ಮಾಡ್ಕೊಳ್ಬೋದು, ಅಥವಾ ನಾವು ಸ್ಕಿನ್ಗೆ ಅದನ್ನು ಅಪ್ಲೈ ಮಾಡಿಕೊಂಡು ಫೇಸ್ ಪ್ಯಾಕ್ ಥರ ನಾವು ಬಳಸ್ಬೋದು. ಈ ಮೆಟ್ಲನ್ನ ನಾನು ತೊಳಿತೀನಿ ಅಂದೆ. ಇದು ಸ್ವಲ್ಪನೇ ಇದೆ ಅಲ್ವಾ, ಒಂದೇ ಒಂದು ಇದು, ಹಾಗಾಗಿ ಕೆಳಗಡೆಯಿಂದ ತೊಳ್ಕೊಂಡು ಹೋಗಿ ಆಂಟಿ ಅಂದೆ. ಅವರು ತೊಳ್ಕೊಂಡು ಹೋಗ್ತಾ ಇದ್ದಾರೆ. ಬಂದೆ ಟೀ ಕೊಡೋಣ ಅಂತ, ಅವರು ಇಲ್ಲ ಇಲ್ಲಿ, ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಮೊದಲು ನನಗೆ ಈ ಒಂದು ಡಾಗಿಗೆ ಸ್ನಾನ ಮಾಡಿಸೋದಾಗ್ಬೋದು, ಈ ಮೆಟ್ಲೆಲ್ಲ ತೊಳೆಯೋದಕ್ಕೆಲ್ಲ ಹೋದಾಗ ಏನಾಗುತ್ತೆ, ಮತ್ತು ಅವೆಲ್ಲ ತೊಳೆದಾದ್ಮೇಲೆ ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕೆ ಮನಸ್ಸೇ ಆಗೋಲ್ಲ. ಸ್ನಾನ ಮಾಡಿಯೇ ದೇವ್ರ ಸಾಮಾನು ತೊಳೆಯೋದಾಗ್ಬೋದು, ಅಡುಗೆ ಮನೆಗೆ ಹೋಗೋದಾಗ್ಬೋದು. ಏಕೆಂದರೆ ಏನಾದರೂ ಡಾಗಿ ಗಲೀಜು ಮಾಡಿತ್ತು ಅಂದರೆ ಅದನ್ನು ಕೂಡ ಕ್ಲೀನ್ ಮಾಡಬೇಕಾಗುತ್ತೆ. ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ದೇವ್ರ ಸಾಮಾನು ತೊಳೆಯೋದಕ್ಕೆ ನನಗೆ ಯಾವತ್ತೂ ಮನಸ್ಸಾಗಲ್ಲ. ಹಾಗಾಗಿ ನಾನು ಫಸ್ಟು ಇದನ್ನೆಲ್ಲ ಕೆಲಸ ಮುಗಿಸಿ ಲಾಸ್ಟಲ್ಲಿ ನಾನು ಡಾಗಿಗೆ ಅಂದರೆ ಕರ್ಲ್ಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡೆ. ನೋಡಿ, ಈ ಬಿಸಿಲಿಗೆ ಎಲೆ ಎಷ್ಟು ಬೇಗ ಒಣಗೋಗ್ಬಿಡುತ್ತೆ ಅಂದರೆ ಅದಕ್ಕೆ ಸ್ವಲ್ಪ ಕಪ್ಪಗಿರುವಂಥ ಎಲೆನ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿ ಇದಿರುತ್ತೆ, ಒಂದು ವಾರನಾದರೂ ಇರುತ್ತೆ. ಇವಾಗಂತೂ ತುಂಬಾ ಇದಾಗುತ್ತೆ. ಆಂಟಿ ಬಂದರು. ಆಂಟಿ ಇವರು ನನಗೆ ಅಮ್ಮನ ಥರ ಅಂತ ಹೇಳ್ಬೋದು. ಇವರು ಮನೆ ಕೆಲ್ಸಕ್ಕೆ ಬರಲ್ಲ, ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬರ್ತಾರೆ. ಹಂಗೇನೆ ನನಗೆ ಯಾವಾಗಾದರೂ ಹಬ್ಬ ಇದ್ದಾಗ ಈ ಥರ ಏನಾದರೂ ಕೆಲಸ ಜಾಸ್ತಿ ಇದ್ದಾಗ ಹೆಲ್ಪ್ ಮಾಡಿಕೊಡ್ತಾರೆ. ಮೊದಲು ಕಾಫಿ ಕುಡೀರಿ, ಟೀ ಕುಡೀರಿ ಅಂದೆ, ಹಂಗಾಗಿ ಕುಡಿತಾ ಇದ್ದಾರೆ. ಇವರು 9 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. 9 ವರ್ಷದಿಂದ ನಮ್ಮಿಬ್ಬರ ನಡುವೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಯಾವ ಥರ ಅಂತಂದರೆ ಅವ್ರಿಗೂ ಅವ್ರ ಲೈಫಲ್ಲಿ ಏರಿಳಿತಗಳಿದ್ದೇ ಇರುತ್ತಲ್ವ. ಅವ್ರ ಯಜಮಾನ್ರು ಮತ್ತು ಅಂಕಲ್ಲು ಆಂಟಿ ಇಬ್ಬರೂ ಕೆಲ್ಸಕ್ಕೆ ಬರ್ತಾಯಿದ್ರು. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಯಿತು. ಹಂಗಾಗಿ ಅವ್ರಿಗೂ 2 ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಅವ್ರಿಗೂ ಬಾಣತನ ಅದೆಲ್ಲ ಇರುತ್ತಲ್ವ, ಅದೆಲ್ಲ ಮಾಡ್ಬೇಕಾದ್ರೆ ರಜಾ ಹಾಕಿದ್ದಾರೆ. ರಜಾ ಹಾಕಿದ್ಮೇಲೂ ಕೂಡ ಬೇರೆ ಕಡೆ ಹೋಗಿಲ್ಲ ಅವರು, ಇಲ್ಲಿಗೇ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಮ್ಮಿಬ್ಬರ ನಡುವೆ ಒಂಥರ ಅಮ್ಮ ಮಗಳ ಸಂಬಂಧ ಅಂತ ಹೇಳ್ಬೋದು. ನನಗೇನೇ ಕೆಲಸ ಜಾಸ್ತಿ ಆಯಿತು, ಅವ್ರನ್ನ ಮನೇಲಿ ಇವಾಗೇನಾದರೂ ಊಟಕ್ಕೆ ಮಕ್ಕಳಿಗೆ ಕೊಡಬೇಕು, ಲಂಚ್ ಕೊಡಬೇಕಂತ ಹೋದಾಗ್ಲೂ ಅವ್ರೇನಾದರೂ ಕೆಲಸ ಮಾಡ್ತಿದ್ರೆ ಅವ್ರನ್ನ ಆರಾಮಾಗಿ ನಂಬಿ ಬಿಟ್ಬಿಟ್ಟು ಹೋಗ್ಬೋದು. ಅಷ್ಟು ಒಳ್ಳೆ ಜನ. ಅಂಕಲು ಅಷ್ಟೇ, ಆಂಟಿನೂ ಅಷ್ಟೇ. ಹಂಗಾಗಿ ನನಗೆ ಅವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಇವಾಗ ನಾನು ದೇವ್ರ ಸಾಮಾನು ತೊಳೆಯೋದಕ್ಕೆ, ಬೆಳ್ಳಿ ಪಾತ್ರೆನ ತೊಳೆಯೋದಕ್ಕೆ ನಾನು ಇಲ್ಲಿ ಸಬೀನಾನ ಬಳಸ್ಕೊತೀನಿ. ಸಬೀನಾ ಅಥವಾ ಕೋಲ್ಗೇಟ್ ಪೌಡ್ರ್ ಇದ್ದರೆ ಅದನ್ನು ಕೂಡ ಬಳಸ್ಕೊತೀನಿ. ಕೋಲ್ಗೇಟ್ ಪೌಡ್ರ್ ಇರಲಿಲ್ಲ, ಹಂಗಾಗಿ ಸಬೀನಾನ ಬಳಸ್ಕೊಂಡು ಬೆಳ್ಳಿ ಪಾತ್ರೆನ ತೊಳ್ಕೊತೀನಿ. ಮತ್ತು ಪೀತಾಂಬರಿನ ನಾನು ಈ ತಡೆದು ಆ ಥರದ್ದೆಲ್ಲ ತೊಳೆಯೋದಕ್ಕೆ ಬಳಸ್ಕೊಳ್ತೀನಿ. ಸಿಂಕ್ ಒಳಗಡೆ ನಾನು ಯಾವುದೇ ರೀತಿ ತೊಳೆಯಲ್ಲ, ಸಿಂಕ್ ಪಕ್ಕದಲ್ಲಿ ಇಟ್ಕೊಂಡು ತೊಳ್ಕೊತೀನಿ. ಏಕೆಂದರೆ ಪ್ರತಿದಿನ ನಾವು ಎಂಜಿಲ್ ತಟ್ಟೆ, ಅದ್ರಲ್ಲಿ ಎಂಜಿಲ್ ಲೋಟ ಎಲ್ಲ ತೊಳಿತೀವಲ್ವ, ಹಂಗಾಗಿ ನಾನು ಯಾವತ್ತೂ ಸಿಂಕಲ್ಲಿ ದೇವ್ರ ಪಾತ್ರೆಗಳನ್ನ ತೊಳೆಯಲ್ಲ. ಹಾಗಾಗಿ ಹಬ್ಬದ ಹಿಂದಿನ ದಿನವೇ ಈ ಥರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಹಬ್ಬದ ದಿನ ನಮಗೆ ಈಸಿ ಆಗುತ್ತೆ. ಮಕ್ಕಳಿಗೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಡ್ಬೇಕಲ್ವ, ಹಂಗಾಗಿ ನಾನು ಪ್ರತಿ ಸಲವೂ ಇದೇ ಥರನೇ ಮಾಡ್ಕೊಂಬಿಡ್ತೀನಿ. ಅದು ಈ ಸಲ ಶುಕ್ರವಾರ ಬಂದಿದೆ. ಶುಕ್ರವಾರ ಯಾವುದೇ ರೀತಿ ದೇವ್ರ ಸಾಮಾನ ನಾವು ತೊಳೆಯೋದಿಲ್ಲ. ಹಾಗಾಗಿ ಮೊದಲು ಪ್ಲೇಟ್ನ ಎತ್ತಿಟ್ಕೊಂಡು ಈ ಥರ ತೊಳೆದ ನಂತರ ನಾನೇನು ಮಾಡ್ತೀನಿ, ಫಿಲ್ಟ್ರ್ ನೀರಲ್ಲಿ ಒಂದು ಸಲ ತೊಳ್ಕೊಳ್ತೀನಿ. ಏಕೆಂದರೆ ಈ ಒಂದು ಬೋರ್ ನೀರಲ್ಲಿ ತೊಳೆದ್ರೆ ಬೇಗನೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಫಿಲ್ಟ್ರ್ ನೀರಲ್ಲಿ ಒಂದು ಸಲ ತೊಳ್ಕೊಂಬಿಟ್ರೆ ಆಯಿತು ಅಂತ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಪೀತಾಂಬರಿ ಹಾಕ್ಕೊಂಡು ತೊಳ್ಕೊಂಡಿದ್ದಾಯಿತು. ಇವಾಗ ಪಕ್ಕದಲ್ಲಿ ಇದು ಬ್ರಷು, ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ತೊಳೆಯೋದಕ್ಕೆ ಆಗಲ್ಲ, ಹಂಗಾಗಿ ಅದಕ್ಕೆ ಇಟ್ಕೊಂಡಿದ್ದೀನಿ ತೊಳೆಯೋದಕ್ಕೆ ಅಂತೇಳಿ. ಇವಾಗ ಆಗಿದೆ. ಆದ ನಂತರ ನಾನು ಸೆಲ್ಫ್ ಕೂಡ ಕ್ಲೀನ್ ಮಾಡ್ಕೊಂಬಿಟ್ಟೆ. ಕ್ಲೀನ್ ಮಾಡಿದ ನಂತರ ನೋಡಿ, ಒಂದು ಫಿಲ್ಟ್ರಲ್ಲಿ ಸ್ವಲ್ಪ ನಲ್ಲಿನ ತಿರುಗಿಸ್ಬಿಟ್ಟು ಹಂಗೇ ತೊಳ್ಕೊಂಡು ನೀರನ್ನು ಕೂಡ ಇಟ್ಕೊಳ್ತಾಯಿದ್ದೀನಿ ಕಳಶಕ್ಕೆ. ಈ ಥರ ರೆಡಿ ಮಾಡ್ಕೊಂಬಿಟ್ಟು ಇವತ್ತು ಗುರುವಾರ ಆಗಿರೋದ್ರಿಂದ ಒಂದೊಂದು ಹೂವು ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಏಕೆಂದರೆ ಗುರುವಾರ ಕೂಡ ಪೂಜೆ ಮಾಡ್ತೀವಿ. ನೋಡಿ, ಒಂದೊಂದು ಹೂವು ಇಟ್ಟಿದ್ದೀನಿ. ನಾಳೆ ಹೂವು ಚೇಂಜ್ ಮಾಡಬೇಕು ಬೇಕಲ್ವ, ಹಾಗಾಗಿ ಪೂರ್ತಿಯಾಗಿ ಹೂವು ಎಲ್ಲ ಇಟ್ಟಿಲ್ಲ, ನಾನು ಒಂದೊಂದು ಹೂವು ಇಟ್ಟು ಕಡ್ಡಿ ಹಚ್ಚಿದ್ದೀನಿ. ಇವಾಗ ಒಂದು ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ತುಂಬ ಸಖತ್ತಾಗಿರುತ್ತೆ. ಇಲ್ಲಿ ಅರ್ಧ ಲೋಟದಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ಬೇಳೆ ತೊಳೆದು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಡಿ.
ತುಂಬ ಸಖತ್ತಾಗಿರುತ್ತೆ. ಹೋಟೆಲ್ಗೆಲ್ಲ ಹೋದಾಗ ನಾವು ತರಕಾರಿ ಸಾಂಬಾರ್ಗಿನ ಈ ಥರ ತಿಳಿಸಾರನ್ನೇ ಜಾಸ್ತಿ ಇಷ್ಟಪಡ್ತೀವಿ. ಒಂದೂವರೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊನ ಕಟ್ ಮಾಡಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಇಷ್ಟನ್ನು ಸ್ವಲ್ಪ ಜೀರಿಗೆ ಕೂಡ ಇದೇ ಟೈಮಲ್ಲಿ ಹಾಕ್ಕೊಳ್ಳಿ. ಜೀರಿಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಅದು ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು 2-3 ವಿಷಲ್ ತೊಗೊಳ್ಳಿ. ಒಂದೊಂದು ಬೇಳೆಗಳು ಬೇಯಲ್ಲ. ಇದು ಬೇಳೆ ತುಂಬ ಚೆನ್ನಾಗಿ ಬೆಂದಿದ್ರೆ ಈ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾನು ಇದನ್ನು ಒಂದು 2-3 ವಿಷಲ್ 2 ತೊಗೊಂಡ್ರೆ ಸಾಕು. ನಿಮಗೇನಾದರೂ ಬೇಳೆ ಬೇಯಲ್ಲ ಅಂದರೆ ನೋಡಿ ಈ ಥರ ಸಾಫ್ಟಾಗಿ ಬೆಂದಿರಬೇಕು. ಗೊತ್ತಾಯ್ತಲ್ಲ ನಿಮಗೆ? ಈ ಥರ ಸಾಫ್ಟಾಗಿ ಬೆಂದಿದ್ರೆ ತುಂಬ ಚೆನ್ನಾಗಿರೋವಂಥ ತಿಳಿಸಾರು ರೆಡಿ ಆಗುತ್ತೆ. ಇವಾಗ ಸ್ವಲ್ಪ ಒಂದು ಸೌಟಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬೇಳೆ ಎಲ್ಲ ಕದ್ರೋಗುತ್ತೆ. ಇವಾಗ ಸೈಡ್ಗೆ ಎತ್ತಿಟ್ಬಿಟ್ಟು ಇವಾಗ ರಸಮ್ ಮಾಡೋದಕ್ಕೆ ನೀವೇನಾದರೂ ಈ ಟೈಮಲ್ಲಿ 2 ಹಸಿಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಳ್ಬೋದು. ಟೊಮೊಟೊನ ಬೇಕಾದ್ರೆ ಒಗ್ಗರಣೆಗೆ ಹಾಕ್ತೀವಿ ಅಂದ್ರೂ ಪರವಾಗಿಲ್ಲ, ಹಾಕ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ. ನಂತರ 1 ಬೆಳ್ಳುಳ್ಳಿ, ಖಾರಕ್ಕೆ 1-2 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ. ನಾನು ಮುಂಚೆನೇ ಹೇಳ್ದಂಗೆ ಹಸಿಮೆಣಸಿನ್ಕಾಯಿ ನೀವು ಅದಕ್ಕೆ ಹಾಕಿದರೆ ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಹಾಕಿಲ್ವಲ್ಲ ನಾನು, ಅದಕ್ಕಾಗಿ ಹಾಕೋತಾ ಇದ್ದೀನಿ. ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿ ಸ್ವಲ್ಪ ಫ್ರೈ ಆದ ನಂತರ ಏನು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಳೆ ಮತ್ತು ಟೊಮೊಟೊ ಇದನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸ್ವಲ್ಪ ನಿಂಬೆಹಣ್ಣು ಗಾತ್ರದಲ್ಲಿ ಹುಣಸೆಹಣ್ಣು ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಎಷ್ಟೇ ಹಾಕಿದ್ರೂ ಒಂದು ಸ್ವಲ್ಪ ಹುಣಸೆಹಣ್ಣು ಹುಳಿ ಬಿತ್ತು ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇದಾಗೋ ಅಷ್ಟರಲ್ಲಿ ನೈಟೇ ಆಗೋಯಿತು. ಹಂಗಾಗಿ ಮೆಟ್ಲು ತೊಳೆಯೋದಕ್ಕೆ ಮತ್ತು ನಮ್ಮ ಕರ್ಲಿಗೆ ಸ್ನಾನ ಮಾಡಿಸೋದಕ್ಕೆ ಆಗಲೇ ಇಲ್ಲ. ಹಂಗಾಗಿ ಬೆಳಗ್ಗೆ ಮಾಡಿಸೋಣ ಅಂತ ಅಂದ್ಕೊಂಡೆ. ಇದೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ನಾನು ಈ ಸಾಂಬಾರೆಲ್ಲ ಕುದಿಯೋ ಅಷ್ಟರಲ್ಲಿ ನಾನು ಅಲ್ಲೇ ಬೇರೆ ಕೆಲಸಗಳನ್ನ ಅಂದರೆ ಏನಾದರೂ ಪಾತ್ರೆ ಇತ್ತು ಅಂದರೆ ಅದನ್ನು ಕೂಡ ತೊಳ್ಕೊಂಡ್ಬಿಡ್ತೀನಿ ಹಿಂಗೇ. ಮತ್ತು ಎಲ್ಲ ಪಾತ್ರೆಗಳನ್ನೂ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ನೋಡಿ ಕುಕ್ಕರಲ್ಲಿ ನಾನು ಬೇಳೆ ಬೇಯಿಸ್ಕೊಂಡಿದ್ನಲ್ವ, ಅದರಲ್ಲೇ ನಾನು ಹುಣಸೆಹಣ್ಣು ಕೂಡ ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ಕಿವುಚ್ಬಿಟ್ಟು ಹಾಕ್ತಾಯಿದ್ದೀನಿ. ಇನ್ನೊಂದರಲ್ಲಿ ಏನು ಮಾಡ್ತೀನಿ ಅಂತಂದರೆ ಇವಾಗ ಇದಕ್ಕೆ ತಿಳಿಸಾರಾದ್ಮೇಲೆ ಒಂದು ಪಲ್ಯ ಕೂಡ ಅಥವಾ ಗ್ರೇವಿ ಏನಾದರೂ ಮಾಡಬೇಕಲ್ವ. ಹಾಗಾಗಿ ನಾನು ಗೋಬಿ ಇತ್ತು, ಹಂಗಾಗಿ ಅದರಲ್ಲೇ ಮಾಡ್ಕೊಳ್ಳೋಣ ಕಾಲಿಫ್ಲವರಲ್ಲಿ ಅಂತ ಅಂದ್ಕೊಂಡೆ. 1 ಸ್ಪೂನಷ್ಟು ನಾನು ಅಚ್ಕಾರದ ಪುಡಿನ ಬಳಸಿದ್ದೀನಿ. ನೀವು ಎಷ್ಟು ಮಾಡಿದರೆ ಸಾಂಬಾರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಧ ಸ್ಪೂನಷ್ಟು ನಾನು ಬೇಳೆ ಸಾಂಬಾರು ಪೌಡ್ರನ್ನ ಬಳಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕ್ಕೊಳ್ಳಿ. ನಂತರ ತೆಂಗಿನಕಾಯಿ ತುರಿನ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗುತ್ತೆ. ಇವಾಗ ಕುದೀತಾ ಇದೆ ಸಾಂಬಾರು. ನೋಡಿ ಈ ಥರ ಚೆನ್ನಾಗಿ 1-2 ಸಲ ಕುದಿದ್ರೆ ಸಾಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಆದ ನಂತರ ಅಕ್ಕಿ ಕೂಡ ನೆನೆ ಹಾಕಿದ್ದೆ. ಯಾವುದದು ಕುಸುಗ್ಲಕ್ಕಿ ಅಂತೀವಿ ನಾವು. ಅದನ್ನು ನೆನೆ ಹಾಕಿದ್ದೆ ಇಡ್ಲಿ ಮಾಡೋಣ ಬೆಳಗ್ಗೆ ಅಂತೇಳಿ. ಹಂಗಾಗಿ ಅದನ್ನು ಕೂಡ ರುಬ್ಕೊಳ್ಬೇಕು. ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಬಳಸ್ಕೊಂಡ್ರೆ ಸೂಪರಾಗಿರೋವಂಥ ಒಂದು ತಿಳಿಸಾರು ರೆಡಿ ಆಗುತ್ತೆ. ಎಷ್ಟೋ ಜನಕ್ಕೆ ಈ ರಸಮ್ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿಲ್ಲ ಅಂದವರು ಖಂಡಿತವಾಗ್ಲೂ ಒಂದು ಸಲಿನಾದರೂ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಸಖತ್ತಾಗಿ ಕಾಣಿಸೋದಲ್ಲ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಆಮೇಲೆ ಬೇಗನೆ ಆಗುತ್ತೆ, ಯಾವುದೇ ರೀತಿ ಟೈಮ್ ತೊಗೊಳ್ಳಲ್ಲ. ಹಂಗಾಗಿ ಕೆಲಸ ಜಾಸ್ತಿ ಇದ್ದಾಗ ಈ ಥರ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ಹಪ್ಪಳ ಬೇಕಾದರೂ ಮಾಡ್ಕೊಳ್ಬೋದು. ನೀವೇನಾದರೂ ಪಲ್ಯ ಏನಾದರೂ ಮಾಡಿಲ್ಲ ಅಂದರೆ ಹಪ್ಪಳ ಇತ್ತು ಅಂದರೆ ಹಪ್ಪಳನ ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು. ಮುದ್ದೆಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ. ಸೂಪರಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸೋದ್ರ ಜೊತೆಗೆ ರುಚಿ ಕೂಡ ಅದ್ಭುತವಾಗಿದೆ. ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಮಾಡೋ ಮೆಥಡಲ್ಲಿ ಸ್ವಲ್ಪ ಅದು ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಇವಾಗ ರೆಡಿಯಾಗಿರೋದಕ್ಕೆ ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಗೋಬಿನ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಅದನ್ನು ಕೂಡ ಮಾಡ್ತೀನಿ. ಗೋಬಿ ಮಾಡೋದಕ್ಕೆ ತುಂಬ ಏನು ಇಂಗ್ರೀಡಿಯೆಂಟ್ಸ್ನ ಬಳಸೋ ಅವಶ್ಯಕತೆ ಇಲ್ಲ, ಅದರ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನೀವು ಸೈಡ್ ಡಿಶ್ ಆಗಿ ಇದನ್ನು ಆರಾಮಾಗಿ ಬಳಸ್ಬೋದು. ಮಧ್ಯಾಹ್ನ ಏನಾದರೂ ಊಟದ ಜೊತೆಗೆ ಏನಾದರೂ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಅದನ್ನು ಬಳಸ್ಕೊಳ್ಳಿ. ಗೋಬಿನ ನಾನಿಷ್ಟೇ ನೋಡಿ ಕುದಿಯೋ ನೀರಿಗೆ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇದರಲ್ಲಿ ತುಂಬ ಕೆಮಿಕಲ್ನ ಹಾಕಿರ್ತಾರೆ, ಹುಳ ಆಗಬಾರ್ದು ಅಂತ. ಹಾಗಾಗಿ ನಾವು ನೀರಿಗೆ ಹಾಕ್ತೇನೆ ಯಾವುದೇ ರೀತಿ ಬಳಸಬೇಡಿ. ಕುದಿಯೋ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಈ ಥರ ಹಾಕಿದ್ದೀನಿ ಬಿಡಿಸ್ಕೊಂಡು. ಇದನ್ನು ನಾವು ತಿನ್ನೋದ್ರಿಂದ ಕ್ಯಾಲ್ಶಿಯಂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಟೊಮೊಟೊ, ಈರುಳ್ಳಿ ಮತ್ತು ಬೇಳೆ ಸಾಂಬಾರು ಪೌಡ್ರು ಇಷ್ಟೇ ನಾನು ಬಳಸೋವಂಥದ್ದು. ಇದಕ್ಕೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು. ಈರುಳ್ಳಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಹಾಕ್ಕೊಂಡು ಇಲ್ಲಿ ರುಬ್ಕೊಂಡಿದ್ದೆ ನೋಡಿ ಸಾಂಬಾರು ಪೌಡ್ರು ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಇಷ್ಟನ್ನು ಕೂಡ ರುಬ್ಕೊಂಡಿದ್ದೆ. ಯಾವುದೇ ರೀತಿ ತೆಂಗಿನಕಾಯಿ ಯಾವುದು ಬಳಸೋ ಅವಶ್ಯಕತೆ ಇಲ್ಲ. ಈ ಥರ ಎಣ್ಣೆಯಲ್ಲಿ ಒಂದು ಹಸಿ ಮಸಾಲೆನ ಉರಿಬೇಕು. ಚೆನ್ನಾಗಿ ಹುರಿದ್ಬಿಟ್ಟು ಇದಕ್ಕೆ ನಾವು ಮುಂಚೆನೇ ಅದಕ್ಕೆ ಕಾಲಿಫ್ಲವರ್ಗೆ ಏನು ಉಪ್ಪು ಹಾಕಿದ್ವಲ್ವ, ಹಾಗಾಗಿ ಇದಕ್ಕೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು 4 ಕಲ್ಲು ಹಾಕ್ತಾಯಿದ್ದೀನಿ ಅಷ್ಟೇ, ಇಲ್ಲಾಂದರೆ 2 ಸೇರಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ನೋಡಿ ಈ ಥರ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ, ಹಸಿ ವಾಸನೆ ಹೋಗಲಿ ಅಂತ ಅಷ್ಟೇ. ಇವಾಗ ಹಾಕಿದ್ಮೇಲೆ ಗೋಬಿನ ನಾನು ನೀರಿನಿಂದ ತೆಗೆದು ತಣ್ಣೀರಲ್ಲಿ
ತಣ್ಣೀರಿಂದ ತೊಳ್ಕೊಂಡು ಈ ಥರ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಕೊಟ್ಬಿಟ್ಟು 1-2 ನಿಮಿಷ ಆ ಮಸಾಲೆ ಇಟ್ಕೋಬೇಕು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮಕ್ಳಿಗೂ ತುಂಬ ಇಷ್ಟ ಆಯಿತು. ಮಗ ಇದನ್ನು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅವ್ನು ಬರೋದು ಕರೆಕ್ಟಾಗಿ ಆಯಿತು ಪಲ್ಯ. ಹಂಗಾಗಿ ಅವನಿಗೆ ಒಂದು ಬೌಲಷ್ಟು ನಾನು ಯಾವುದೇ ಪಲ್ಯ ಮಾಡಿದ್ರೂ ಫಸ್ಟ್ ಅವ್ರಿಗೆ ಪಲ್ಯಗಳನ್ನ ಕೊಟ್ಬಿಡ್ತೀನಿ. ಪಲ್ಯ ಆಗಲಿ, ಸೊಪ್ಪಿನ ಪಲ್ಯ ಆಗಲಿ, ಯಾವುದೇ ಆಗಲಿ ಫಸ್ಟು ನಾನು ಅವ್ರಿಗೆ ಈ ಥರ ಪಲ್ಯಗಳನ್ನ ಕೊಡ್ತೀನಿ, ಆಮೇಲೆ ಊಟ ಕೊಡೋದು. ಆ ಥರ ಅಭ್ಯಾಸ ಮಾಡಿದ್ದೀನಿ. ಯಾಕೆಂದರೆ ಊಟ ತಿಂದಮೇಲೆ ಪಲ್ಯ ತಿನ್ನಲ್ಲ. ಹಂಗಾಗಿ ನಾನು ಮನೆಯವ್ರಿಗಾಗಲಿ ಮಕ್ಳಿಗಾಗಲಿ ಫಸ್ಟು ಪಲ್ಯಗಳನ್ನ ಈ ಥರ ಮಾಡಿದ ತಕ್ಷಣವೇ ಅವ್ರಿಗೆ ಬಿಸಿ ಬಿಸಿ ಇದ್ದಾಗಲೇ ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ದೊಡ್ಡ ಮಗನಿಗಂತೂ ತುಂಬ ಇಷ್ಟ ಆಯಿತು ಈ ಪಲ್ಯ. ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ. ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಆ ಒಂದು ಮಸಾಲೆ ಎಲ್ಲ ಗೋಬಿಗೆ ಇಟ್ಕೊಂಡಿದ್ದೆ. ಎಕ್ಸ್ಟ್ರಾ ಮಸಾಲೆ ಇಲ್ಲ, ಏಕೆಂದರೆ ತೆಂಗಿನಕಾಯಿ ತುಂಬ ಸಖತ್ತಾಗಿ ಈ ಪಲ್ಯ ರೆಡಿಯಾಗಿರುತ್ತೆ. ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅದೇ ಒಂದು ಬಿಸಿನಲ್ಲಿ ಆ ಕೊತ್ತಂಬರಿ ಸೊಪ್ಪು ಸಾಫ್ಟ್ ಆಗುತ್ತೆ. ಇಷ್ಟ ಆದರೆ ಸಾಕು. ಇದರಲ್ಲಿ ಯಾವುದೇ ರೀತಿ ಮಸಾಲೆ ಏನೂ ಹಾಕಿಲ್ವಲ್ಲ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದರಲ್ಲಿ ನಾವು ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಏನೂ ಹಾಕಿಲ್ಲ ನೋಡಿ. ಅದರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ. ಇವಾಗ ಆಗಿರೋದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಮಗನಿಗೆ ಕೊಟ್ಬಿಡೋಣ. ಅವನು ಬ್ಯಾಡ್ಮಿಂಟನ್ಗೆ ಹೋಗ್ಬಿಟ್ಟು ಬಂದಿದ್ದಾನೆ, ಸ್ವಲ್ಪ ಹೊಟ್ಟೆ ಹಶ್ವಾಗಿರುತ್ತೆ ಅವನಿಗೆ. ಕೊಟ್ಬಿಟ್ಟು ನಂತರ ಚಿಕ್ಕ ಮಗ ಬರೋದಿನ್ನ ಲೇಟ್ ಆಗುತ್ತೆ, ಮನೆಯವ್ರು ಕೂಡ ಲೇಟ್ ಆಗುತ್ತೆ. ಹಂಗಾಗಿ ಬಂದ ನಂತರ ನಾನು ಮುದ್ದೆ ಮಾಡ್ಕೊಳ್ತೀನಿ. ಇವಾಗ ಯಾವುದೇ ರೀತಿ ಮುದ್ದೆ ಮಾಡಲ್ಲ, ತಿಳಿಸಾರು ಮತ್ತು ಅನ್ನ ಈ ಥರ ಪಲ್ಯ ರೆಡಿ ಮಾಡಿಟ್ಬಿಡ್ತೀನಿ. ಬಂದ ನಂತರ ನಾನು ಮುದ್ದೆ ಮಾಡಿಕೊಂಡು ಆಮೇಲೆ ಊಟ ಮಾಡೋದು ಅಂತ ಒಂದು ಬೌಲಷ್ಟು ಹಾಕ್ಕೊಟ್ಟೆ. ತುಂಬ ಇಷ್ಟಪಟ್ಟು ತಿಂದ. ನೀವು ಒಂದು ಸರಿ ಇದನ್ನು ಚಪಾತಿಗೆ ಮತ್ತು ಪೂರಿಗೆ, ದೋಸೆಗೆ ಯಾವುದಕ್ಕೆ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಹಾಕ್ಕೊಟ್ಟ ನಂತರ ಇಷ್ಟಿತ್ತಲ್ವ, ಇವಾಗ ಇದನ್ನು ಕೂಡ ಕ್ಲೋಸ್ ಮಾಡಿ ಎತ್ತಿಟ್ಬಿಡೋಣ. ಮತ್ತು ಅಕ್ಕಿ ಕೂಡ ನೆಂದಿದೆಯಾ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಬಂದೆ. ಇವಾಗ ಅಕ್ಕಿ ಕೂಡ ನೆಂದಿದ್ರೆ ಅದನ್ನು ಕೂಡ ಹಾಕ್ಬಿಟ್ಟು ಬೇಗನೆ ರುಬ್ಬಿಟ್ಬಿಟ್ರೆ ಚೆನ್ನಾಗಿ ಬೆಳಗ್ಗೆ ಇಡ್ಲಿ ಮತ್ತು ಇದು ಮಾಡೋಣ ಅಂತ ಅಂದ್ಕೊಂಡೆ, ತೆಂಗಿನಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಹೀರೆಕಾಯಿ ಇದೆ, ನೋಡಬೇಕು ಏನು ಮಾಡಬೇಕು ಅಂತ. ಇದು ಲಾಸ್ಟು ನಂದು ಈವ್ನಿಂಗಲ್ಲಿ ನೈಟು ಮಾಡೋವಂಥ ಇದು ಕೆಲಸ ಅಂತ ಹೇಳ್ಬೋದು. ಇದನ್ನು ನಾನು ನೆನೆ ಹಾಕಿರ್ತೀನಿ. ನೆನೆ ಹಾಕಿದ್ರೆ ಇವತ್ತಿನ ಕೆಲಸ ಮುಗೀತು. ಥ್ಯಾಂಕ್ ಯು.